ಸೊ ಇಲ್ಲಿ ನೋಡಿ ಡಿ ಎಫ್ ಎ ಕ್ವಶನ್ ಏನಿದೆ, ಡಿ ಎಫ್ ಎ ಟು accept string of A's and B establishment of even numbers of A's. ಸೊ ಇಲ್ಲಿ ನಮಗೆ ಇನ್ಪುಟ್ ಏನು ಕೊಟ್ಟಿದ್ದಾರೆ ಅಂದರೆ ಎ ಮತ್ತು ಬಿ ಅನ್ನು ಇನ್ಪುಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಎ ಮತ್ತು ಬಿ ಅನ್ನು ಇನ್ಪುಟ್ ಆಗಿ ಕೊಟ್ಟಿದ್ದಾರೆ. ದೆನ್ ಲ್ಯಾಂಗ್ವೇಜಲ್ಲಿ ಏನು ಇರಬೇಕು, ಕಂಡೀಷನ್ ಇದೆ ಈವನ್ ನಂಬರ್ ಆಫ್ ಏಜ್. ಈವನ್ ನಂಬರ್ ಅಂದರೆ 0 ಇರ್ಬೋದು, 2 ಇರ್ಬೋದು, 4 ಇರ್ಬೋದು, 6 ಇರ್ಬೋದು, 8 ಇರ್ಬೋದು. ಇದಕ್ಕೆ ನಾವು ಈವನ್ ನಂಬರ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ಡೈಗ್ರಾಮನ್ನು ಹೇಗೆ ತೆಗೆದಿದ್ದೇನೆ ನೋಡಿ. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ಷಿಯಲೈಸೇಷನ್ ಕ್ಯೂ0ದಿಂದ ಆಗಿದೆ. ಕ್ಯೂ0ದಿಂದ ಒಂದು ಎಯನ್ನು ಇನ್ಪುಟಾಗಿ ಯೂಸ್ ಮಾಡಿ Q1 ಸ್ಟೇಟಿಗೆ ಹೋದೆ. ಒಂದು ಎಯನ್ನು ಯೂಸ್ ಆಯಿತು. ಬಟ್ ನಮಗೆ ಪ್ರೂವ್ ಏನು ಮಾಡಿದೆ, ಇದೊಂದು ಪ್ರೂವ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ Q1ದಿಂದ Q0ಗೆ ಮತ್ತೊಂದು ಇನ್ಪುಟ್ ಕೊಟ್ಟೆ ಎ ಅಂತ. ಈಗ ನಮಗೆ 2 ಎಯನ್ನು ಯೂಸ್ ಅದು. ಸೊ ದಿಸ್ ವಿಲ್ ಬಿ ಈವನ್ ನಂಬರ್ ಆಫ್ ಎ. 2 ಎನ್ನು ಯೂಸ್ ಮಾಡಿದ್ದೇವೆ, ಇದು ಈವನ್ ನಂಬರ್ ಆಫ್ ಎ ಆಯಿತು. ಸೊ ನಮ್ಮದೇ ಕಂಡೀಷನ್ ಟ್ರೂ ಆಯಿತು. ಸೊ ದಿಸ್ ವಿಲ್ ಬಿ ದಿ ಫೈನಲ್ ಸ್ಟೇಟ್. ಓಕೆ, ಆ್ಯಂಡ್ ಇನಿಷಿಯಲೈಸೇಷನ್ ಸ್ಟೇಟ್ ಆಲ್ಸೋ. ಓಕೆ, ಸೊ ಇಲ್ಲಿ ನಮಗೆ ಮಷೀನ್ ಲ್ಯಾಂಗ್ವೇಜ್ ಏನಿದ್ದೀರಿ, ಕ್ಯೂ, ದೆನ್ ಸಿಗ್ಮಾ, ಸ್ಟೇಟಾ, ಟ್ರಾನ್ಸಿಷನ್ ಸ್ಟೇಟಾ, ಇನಿಷಿಯಲೈಸೇಷನ್ ಸ್ಟೇಟಾ, ದೆನ್ ಫೈನಲ್ ಸ್ಟೇಟ್. ಈಗ ಇಲ್ಲಿ ನೋಡಲಿಕ್ಕೆ ಹೋದರೆ ವಾಟ್ ಡು ಯು ಮೀನ್ ಬೈ ಕ್ಯೂವನ್ನು ಯಾವ್ಯಾವ ಸ್ಟೇಟನ್ನು ಯೂಸ್ ಮಾಡಿದ್ದೇವೆ ಇಲ್ಲಿ, Q0 ಮತ್ತು Q1 ಅಂತ ಯೂಸ್ ಮಾಡಿದ್ದೇವೆ. ತದನಂತರ ಇನ್ಪುಟ್ಸ್ ಯಾವ್ಯಾವ ನಮ್ಮ ಕಡೆ, ಎ ಆ್ಯಂಡ್ ಇಲ್ಲಿ ಬಿಯನ್ನು ಇನ್ಪುಟಾಗಿ ಯೂಸ್ ಮಾಡಬೇಕು. ಬಿಯನ್ನು ಯೂಸೇ ಮಾಡಲಿಲ್ಲ, ಹೌದಲ್ಲೋ. ಸೊ ಈಗ Q0ಗೆ ಬಿ ಸೆಲ್ಫ್ ಲೂಪಾಗಿ ಇನ್ಪುಟ್ ಕೊಟ್ಟೆ ಅಂದರೆ ಏನಾದರೂ ಚೇಂಜಸ್ ಆಗ್ಬೋದಾ? ಇಲ್ಲ. ಏಕೆಂದರೆ ನೋಡಿ, ಇದು ಎಕ್ಸೆಪ್ಟೇಬಲ್ಲಾ? ಹೌದು, ಇದು ಎಕ್ಸೆಪ್ಟೇಬಲ್. ಓಕೆ, ಏಕೆಂದರೆ 2 ಎನ್ನು ಯೂಸ್ ಆಗಿಲ್ಲವು. ಓಕೆ, ಸೊ ಇಫ್ ಯು ಸ್ಟಾರ್ಟ್ ಫ್ರಮ್ ದಿ ಎ, ಫಸ್ಟ್ ಬಿ ಇದೆ, ಸ್ಟಾರ್ಟ್ ಫ್ರಮ್ ದಿ ಬಿ. ಇಫ್ ಯು ಸ್ಟಾರ್ಟ್ ಫ್ರಮ್ ದಿ ಬಿ, ದೆನ್ ಇಟ್ ವಿಲ್ ಯೂಸ್ ಸೆಕೆಂಡ್ ಆ್ಯಸ್ ಅ ಎ. ಫಸ್ಟ್ ಸ್ಟಾರ್ಟ್ ಆಗಿದೆ ಎದಿಂದ, ತದನಂತರ ಎಯನ್ನು ಯೂಸ್ ಮಾಡಿದ್ದು. ದೆನ್ ಆಫ್ಟರ್ ದ್ಯಾಟ್ Q1 ಮತ್ತು ಎ ಯೂಸ್ ಮಾಡ್ತಿದೆ ಫೈನಲ್ ಸ್ಟೇಟ್ Q0ಗೆ ರೀಚ್ ಆಗಬೇಕಂದ್ರೆ. ಸೊ ಇಲ್ಲಿ ಫಸ್ಟ್ ಬಿ ಯೂಸ್ ಆಯಿತು, ತದನಂತರ ಎ ಯೂಸ್ ಆಯಿತು, ಅಟ್ ಲಾಸ್ಟ್ ಎ ಯೂಸ್ ಆಯಿತು. ಸೊ ಎ ಯೂಸ್ ಮಾಡಿದ್ದೇವೆ, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ದಿಸ್ ವಿಲ್ ಬಿ ಓಕೆ. ಈಗ ಇದರಲ್ಲಿ ಸೆಲ್ಫ್ ಲೂಪಾಗಿ ಏನಾದರೂ ಯೂಸ್ ಮಾಡ್ಬೋದಾ? ಇಲ್ಲಿ ಸೆಲ್ಫ್ ಲೂಪಾಗಿ ಬಿಯನ್ನು ಯೂಸ್ ಮಾಡ್ಬೋದಾ? ಹೌದು, ರೈಟ್. ಬಿ ಎ ಇದು ಕೂಡ ರೈಟ್. ಯಾಕೆಂದರೆ 2 ಎ ಯೂಸ್ ಮಾಡಿದ್ದೀವಿ, ಇದು ಈವನ್ ನಂಬರ್. ಓಕೆ, ಬಿದಿಂದ ಸ್ಟಾರ್ಟ್ ಆಗಿದೆ, ಎಗೆ ಹೋಗ್ತದೆ ಇನ್ಪುಟ್ ಯೂಸ್ ಮಾಡಿ. ತದನಂತರ ಬಿಯನ್ನು ಯೂಸ್ ಮಾಡಿ ಸೆಲ್ಫ್ ಲೂಪ್ಗೆ Q1 ಮತ್ತು ಸಿಗ್ತದೆ. Q1 ಇದ್ದಿದ್ದು ಅಟ್ ಲಾಸ್ಟ್ ಎಯನ್ನು ಯೂಸ್ ಮಾಡಿ Q0 ಸ್ಟೇಟ್ಗೆ ಹೋಗ್ತದೆ. ದಿಸ್ ವಿಲ್ ಬಿ ಓಕೆ, ದಿಸ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಅ ರೈಟ್. ಸೊ ಈಗ ನಾವು ಏನು ಮಾಡಬೇಕ್ರಿ, ಟ್ರಾನ್ಸಿಷನ್ ಟೇಬಲನ್ನು ಯೂಸ್ ಮಾಡಬೇಕು. ಓಕೆ, ಟ್ರಾನ್ಸಿಷನ್ ಟೇಬಲಲ್ಲಿ ಏನಿರ್ತದೆ ರೀ, ಸ್ಟೇಟ್ಸ್, ಯಾವ ಸ್ಟೇಟನ್ನು ಯೂಸ್ ಮಾಡಿದ್ದು, ತದನಂತರ ಇನ್ಪುಟ್ಸ್. ಓಕೆ, ಸೊ ಸ್ಟೇಟ್ ಯಾವ್ಯಾವ ಯೂಸ್ ಮಾಡಿದ್ದೇವೆ, Q0 ಆ್ಯಂಡ್ Q1 2 ಸ್ಟೇಟನ್ನು ಯೂಸ್ ಮಾಡಿದ್ದೇವೆ. ಸೊ Q0ಗೆ ಎಯನ್ನು ಇನ್ಪುಟ್ ಕೊಟ್ಟಾಗ ಯಾವ ಸ್ಟೇಟ್ಗೆ ಹೋಗ್ತದೆ, Q1 ಸ್ಟೇಟಿಗೆ ಹೋಯಿತು. ತದನಂತರ Q0ಗೆ ಬಿಯನ್ನು ಇನ್ಪುಟ್ ಕೊಟ್ಟಾಗ ಯಾವ ಸ್ಟೇಟಿಗೆ ಬರ್ತದೆ, ಸೆಲ್ಫ್ ಲೂಪ್ ಇದೆ Q0, ಅದೇ ಸ್ಟೇಟಿಗೆ ಬರ್ತದೆ. ನೆಕ್ಸ್ಟ್ Q1ಗೆ ಎ ಲೂಪ್ ಕೊಟ್ಟಾಗ ಫೈನಲ್ ಸ್ಟೇಟ್ ರೀಚ್ ಆಗ್ತದೆ Q0. ದೆನ್ Q1ಗೆ ಬಿ ಇನ್ಪುಟ್ ಕೊಟ್ಟಾಗ ಅಲ್ಲೇ ಇರ್ತದೆ, ಏಕೆಂದರೆ ಅದು ಸೆಲ್ಫ್ ಲೂಪ್ಲಿದೆ. ಸೊ ಆಫ್ಟರ್ ದ್ಯಾಟ್ ವಿ ಆಲ್ಸೋ ಹ್ಯಾವ್ ಟು ಡ್ರಾ ದಿ dead state also. Dead state means if you give a here, then it will be at the dead state. Okay, Q1ಗೆ a ಅನ್ನು ಕೊಟ್ಟಾಗ sorry there will be no dead state in this. This is all. This is the exact solution of this question. Okay, thank you.